ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ನಾವು ಇವತ್ತು ನೆಮ್ಮದಿಯಾಗಿ ಈ ನಾಡಿನಲ್ಲಿ ಜೀವನ ನಡೆಸಲು ನಮ್ಮ ಎದುರಾಳಿಗಳಾದಂಥ ಪಾಕಿಸ್ತಾನದವರಿಗೆ ಆಪರೇಷನ್ ಸಿಂಧೂರ ಮೂಲಕ ಸೂರ್ಯ ಉದಯವಾಗುವ ಮುನ್ನ ನಮ್ಮ ಎದುರಾಳಿಗಳ ಇದ್ದಾರೆ ನಮ್ಮ ಭಾರತೀಯ ಸೈನಿಕರು. ಏನು ಕಾಶ್ಮೀರದ ಗಡಿಯಲ್ಲಿ 26 ಜನ ಪ್ರವಾಸಕ್ಕೆ ಅಂತ ಹೋಗಿದಂತ ಪುರುಷರ ಮೇಲೆ ಅಟ್ಟಹಾಸವನ್ನು ಮೆರೆದಿದ್ದಂತ ಪಾಪಿಗಳು, ಪರದೇಶಿಗಳು, ದೇಶದ್ರೋಹಿಗಳು, ಭಯೋತ್ಪಾದಕರಿಗೆ ಗಡ 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 ಅಯೋಗ್ಯರೇ, ಮತ್ತೆ ಭಾರತದ ಜೊತೆ ಯುದ್ಧ ಮಾಡುತ್ತೇವೆಂಬ ಭ್ರಮೆಗೆ ತಲೆ ಹಾಕಬೇಡಿ. ಭಾರತದ ಯೋಧರು ಬಹಳ ಬಲಿಷ್ಠವಾಗಿದ್ದಾರೆ. ಭಾರತ ಯಾವ ದೇಶದ ಮೇಲೂ ಕೆಡಕನ್ನು ಬಯಸುವುದಿಲ್ಲ, ಸ್ನೇಹವನ್ನು ಬಯಸುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ಬಯಸಲ್ಲ, ಚಿಂತನೆಯನ್ನು ಬಯಸುತ್ತೆ, ಅಭಿವೃದ್ಧಿಯನ್ನು ಬಯಸುತ್ತೆ. ಪರೋಕ್ಷವಾಗಿ ಪ್ರೀತಿ ವಿಶ್ವಾಸವನ್ನು ಗಳಿಸುತ್ತೆ, ಬಯಸುತ್ತೆ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಬಹಳ ಬಲಿಷ್ಠರಾಗಿದ್ದಾರೆ. ಸಮಸ್ತ ಭಾರತ ದೇಶದ ಪ್ರಜೆಗಳು ಅವರ ಬೆನ್ನಿಂದೆ ಇದ್ದೇವೆ. ಇನ್ನು ಮುಂದೆ ಆದರೂ ನಿಮ್ಮ ನೀಚ ಬುದ್ಧಿಯನ್ನ, ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನ, ನಿಮ್ಮ ಅವಿವೇಕಿತನವನ್ನ ಬಿಟ್ಟು ಪ್ರೀತಿ ವಿಶ್ವಾಸಕ್ಕೆ, ನಿಮ್ಮ ನಾಡಿನ ಪ್ರಜೆಗಳ ಒಳಿತಿಗೋಸ್ಕರ, ನಿಮ್ಮ ನಾಡಿನ ಉಳಿವಿಗೋಸ್ಕರ ನೀವು ಬದಲಾಗಬೇಕಾಗಿದೆ. ನಿಮ್ಮ ನಾಡಿನ ಉಳಿವಿಗೋಸ್ಕರ ನೀವು ಬದಲಾಗಬೇಕಾಗಿದೆ. ನೀವು ಬದಲಾಗಲಿಲ್ಲ ಅಂದ್ರೆ ಆಪರೇಷನ್ ಸಿಂಧೂರ ತಕ್ಕ ಉತ್ತರವನ್ನು ನೀಡಿದೆ. ಮತ್ತೆ ನೀವು ಬಾಲ ಬಿಚ್ಚಿದ್ರೆ ಬಾಲ ಮತ್ತೆ ಚಿಗುರಲ್ಲ. ಪಾಕಿಸ್ತಾನದ ಪಾಪಿಗಳೇ, ಇನ್ನು ಮುಂದೆ ಆದರೂ ನಿಮ್ಮ ನಾಡಿನ ಜನತೆಯ ಚಿಂತನೆಗಳನ್ನ, ಅವರ ಒಳಿತನ್ನ, ಅವರ ನೆಮ್ಮದಿ ಜೀವನವನ್ನು ಬಯಸಿ ಭಾರತದ ಜೊತೆ ಯುದ್ಧವನ್ನು ಬಯಸಬೇಡಿ. ಯುದ್ಧಕ್ಕೆ ಭಾರತ ಸದಾ ಸಿದ್ಧವಾಗಿರುತ್ತೆ. ಭಾರತದ ಜೊತೆ ಯುದ್ಧ ಮಾಡ್ತೇವೆ ಅಂದ್ರೆ ನೀವು ಒಂದು ಸಿಂಹದ ಜೊತೆ, ಹುಲಿ ಜೊತೆ ಯುದ್ಧ ಮಾಡಿದಾಗೆ ಎಚ್ಚರಿಕೆಯಿಂದ ನಿಮ್ಮ ದುರ್ಘಟನೆಗಳನ್ನ, ನಿಮ್ಮ ನಡತೆಗಳನ್ನ, ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಬದಿಗೊತ್ತಿ ನೆಮ್ಮದಿಯಿಂದ, ಸುಖ ಶಾಂತಿಯಿಂದ ಜೀವನ ಮಾಡಲು ಕಳೀರಿ. ನಿಮ್ಮ ಅಟ್ಟಹಾಸವನ್ನು ಮೆಟ್ಟಿ ನಿಂತ ಭಾರತ, ನಿಮ್ಮ ಸೊಕ್ಕನ್ನು ಅಡಗಿಸಿದ ಭಾರತ, ನಿಮ್ಮ ಬಾಲ ಕಟ್ ಮಾಡಿದ ಭಾರತ ಸಿಂಧೂರ ತಿಲಕ. ಈ ಸಿಂಧೂರ ತಿಲಕವನ್ನ ಪೂಜಿಸಬೇಕೇ ಹೊರತು ದ್ವೇಷಿಸಬಾರದು. ದ್ವೇಷಿಸಿದರೆ ಮತ್ತೆ ತಿರುಗುಬಾಣ ಆಗುವುದು. ಯೋಚನೆ ಮಾಡಿ ಪಾಕಿಸ್ತಾನದ ಪಾಪಿಗಳೇ. ಈಗ ಪಾಕಿಸ್ತಾನದ ಪಾಪಿಗಳಿಗೆ ನಡಕ ಉಂಟಾಗಿದೆ. ಅವರು ಬಾಲ ಮುದ್ರಕೊಂಡಿದ್ದಾರೆ. ಆದರೆ ದುರಂತವೇನೆಂದ್ರೆ ನಮ್ಮ ಭಾರತ ದೇಶದ ಒಳಗಡೆ ಮನೆಗಳ್ಳ, ಹೊರಗಿನ ಗಳ್ಳರನ್ನ ಏನ್ ಬೇಕಾದ್ರೂ ಮಾಡ್ಬೋದು, ಹುಡುಕ್ಬೋದು. ಮನೆಗಳ್ಳರನ್ನ ಹುಡುಕಕ್ಕಾಗಲ್ಲ. ಈ ಮನೆಗಳ್ಳರು ಬಾಲ ಬಿಚ್ಚಿದ್ರೆ ಇವತ್ತೇನು ಪಾಕಿಸ್ತಾನದವ್ರನ್ನ ಛಿದ್ರ ಮಾಡಿದಿರಿ, ಭಯೋತ್ಪಾದಕರನ್ನ. ಅದೇ ರೀತಿ ನಮ್ಮ ನಾಡಲ್ಲಿ, ನಮ್ಮ ದೇಶದೊಳಗೆ ಅಡಗಿರುವ ಭಯೋತ್ಪಾದಕರನ್ನ ಮೊದಲು ಸುಡಬೇಕು. ವಿಷ ಬೀಜ ಬಿತ್ತುವ ವಿಷ ಜಂತುಗಳನ್ನ ಮೊದಲು ಗುಂಡಿಟ್ಟು ಸಾಯಿಸಬೇಕು. ಯಾರು ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ, ನಮಗೆ ಆಗದಿರ್ತಕ್ಕಂಥ ದೇಶಕ್ಕೆ ಜೈಕಾರಗಳನ್ನ ಕೂಗ್ತಾರೆ, ಅಂತ ಪಾಪಿಗಳಿಗೆ ಹುಡುಕಿ ಗುಂಡಿಟ್ಟು ಸಾಯಿಸಬೇಕು. ಇನ್ನು ಮುಂದೆ ಆದರೂ ನಮ್ಮ ಭಾರತಾಂಬೆಯನ್ನ ನಾವು ಪೂಜಿಸಬೇಕು. ನಮಗೆ ತಾಯಿ ಕನ್ನಡಾಂಬೆ, ಅಜ್ಜಿ ಭಾರತಾಂಬೆ, ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವನ್ನ ಅಜ್ಜಿಗೆ ಕೊಡಬೇಕು. ನಮ್ಮ ನಾಡು ನಮ್ಮ ತಾಯಿ, ನಮ್ಮ ದೇಶ ನಮ್ಮ ಅಜ್ಜಿ ಇದ್ದಾಗೆ. ಅರ್ಥ ಮಾಡ್ಕೊಳ್ಳಿ ಪಾಪಿಗಳೇ, ಅಯೋಗ್ಯರೇ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವ ಮನೆ ಅಲ್ರೆ. ನಾವು ನಮ್ಮ ತಾಯಿಯನ್ನು ಎಷ್ಟು ಗೌರವಿಸ್ತೀವೋ
ಅದೇ ರೀತಿ ನಮ್ಮ ಅಜ್ಜಿನೂ ಗೌರವಿಸಬೇಕು. ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮಾಡಿ ಮತದಾರ ಬಂಧುಗಳ ಈ ನಾಡಿನ ಜನರನ್ನ ದಿಕ್ಕು ತಪ್ಪಿಸಿ ಅವರ ನೆಮ್ಮದಿಯನ್ನ ಹಾಳು ಮಾಡ್ತಿರ್ತಕ್ಕಂಥ ದೇಶದ ಒಳಗಡೆ ಇರುವ ಉಗ್ರಗಾಮಿಗಳನ್ನ ಭಯೋತ್ಪಾದಕರನ್ನ ಹುಡುಕಿ ಕೊಂದಬೇಕು. ಮೋದಿಯವರೇ, ಹುಡುಕಿ ಕೊಂದಬೇಕು ಭಯೋತ್ಪಾದಕರನ್ನ. ಮಾನ್ಯ ಭಾರತದ ಸೈನಿಕರೇ, ನೀವು ಪಾಕಿಸ್ತಾನ ಮೇಲೆ ಎಷ್ಟು ಪ್ರಬಲವಾಗಿ ಯುದ್ಧ ಮಾಡಿದಿರೋ, ನಮ್ಮ ಭಾರತ ದೇಶದ ಒಳಗಡೆ ಇರ್ತಕ್ಕಂಥ ಪಾಪಿಗಳನ್ನು ಅದೇ ರೀತಿ ಹುಡುಕಿ ಕೊಲ್ಲಬೇಕು. ಜನಜೀವನ ಅಸ್ತವ್ಯಸ್ತವ ಆಗುವುದಕ್ಕೆ ಬಿಡಬಾರ್ದು. ಜನರು ನೆಮ್ಮದಿಯಾಗಿ ಜೀವನ ಮಾಡಬೇಕು, ಸರ್ವತೋಮುಖವಾಗಿ ಸುಖವಾಗಿರ್ಬೇಕು ನಮ್ಮ ದೇಶದ ಜನ. ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರಿಶ್ಚಿಯನರಾಗಿರ್ಬೋದು, ನಾವೆಲ್ಲ ಭಾರತ ದೇಶದಲ್ಲಿದ್ದೇವೆ. ಭಾರತಾಂಬೆಯ ಮಕ್ಕಳಾಗಿ ಬಾಳ್ಬೇಕು ಅಂತ ಈ ಮೂಲಕ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಈ ಒಂದು ಆಪರೇಷನ್ ಸಿಂಧೂರಕ್ಕೆ ನಾವು ಬೆಂಬಲ ನೀಡುವುದರ ಮೂಲಕ, ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಬೆಂಬಲ ನೀಡುವುದರ ಮೂಲಕ, ನಮ್ಮ ನಾಡಿನ ಯೋಧರಿಗೆ ಬೆಂಬಲ ನೀಡುವುದರ ಮೂಲಕ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಸರ್ವತೋಮುಖವಾಗಿ ನೆಮ್ಮದಿಯಿಂದ ನಮ್ಮ ನಾಡಿನ ಜನ ಸುಖವಾಗಿರ್ಲಿ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬೆಂಬಲವನ್ನ ಮೋದಿಜಿಯವರಿಗೆ ನೀಡುವುದರ ಮೂಲಕ ನಮ್ಮ ದೇಶದ ಸೈನಿಕರಿಗೆ ಬೆಂಬಲ ನೀಡುವುದರ ಮೂಲಕ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.